ಭಾರತದಲ್ಲಿ ಕೊರೋನಾ ರೂಪಾಂತರ ಎಷ್ಟು ಜನರಿಗೆ ವಕ್ಕರಿಸಿದೆ ಗೊತ್ತಾ? ದೇಶದಲ್ಲಿ ಏಕಾಏಕಿ ವೈರಸ್ ಅಟ್ಟಹಾಸ ಕಡಿಮೆಯಾಗಿದ್ದಾದರೂ ಹೇಗೆ? ಕೊರೋನಾ ಬಂದ ಬಳಿಕ ಅಮೆರಿಕಕ್ಕೆ ಆದ ನಷ್ಟ ಎಷ್ಟು ಗೊತ್ತಾ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬ್ರಿಟನ್ ದೇಶವನ್ನು ಕಂಗೆಡಿಸಿರುವ ಕೊರೋನಾ ರೂಪಾಂತರ ವೈರಸ್ ಭಾರತಕ್ಕೂ ಕಾಲಿಟ್ಟಿದ್ದು ಆತಂಕ ಹೆಚ್ಚು ಮಾಡಿದೆ. ದೇಶದಲ್ಲಿ ಈವರೆಗೂ 7 ಜನರಿಗೆ ಹೆಮ್ಮಾರಿ ವೈರಸ್ನ ದೂಸರಾ ವರ್ಷನ್ ಅಟ್ಯಾಕ್ ಆಗಿದೆ. ಬ್ರಿಟನ್ನಿಂದ ಬಂದ ಪ್ರಯಾಣಿಕರ ಪೈಕಿ 7 ಮಂದಿಗೆ ರೂಪಾಂತರ ಲಕ್ಷಣಗಳು ಕಾಣಿಸಿಕೊಂಡಿವೆ. ಕೊರೋನಾ ಸ್ಯಾಂಪಲ್ಗಳನ್ನು ಬೆಂಗಳೂರಿನ ನಿಮ್ಹಾನ್ಸ್ ಹಾಗೂ ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳುಹಿಸಿಕೊಡಲಾಗ್ತಿತ್ತು. ಇದರಲ್ಲಿ 7 ಜನರಿಗೆ ರೂಪಾಂತರಿ ಕೊರೋನಾ ಇರುವ ಲಕ್ಷಣಗಳು ಪತ್ತೆಯಾಗಿವೆ. ತಮಿಳುನಾಡಿನಲ್ಲಿ ಕೊರೋನಾ ರೂಪಾಂತರ ವೈರಸ್ ರಣಕ್ಕೆ ಹಾಕ್ತಿದೆ. ರಾಜ್ಯದಲ್ಲಿ ಈವರೆಗೂ ಒಬ್ಬರಿಗೆ ಹೊಸ ಪ್ರಭೇದದ ಕೊರೋನಾ ಸೋಂಕು ಬಂದಿದೆ ಅಂತ ತಮಿಳುನಾಡು ಆರೋಗ್ಯ ಕಾರ್ಯದರ್ಶಿ ಹೇಳಿದ್ದಾರೆ. ಸೋಂಕಿತನನ್ನ 1 ವಾರದಿಂದ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಬ್ರಿಟನ್ನಿಂದ ಬಂದವರಲ್ಲಿ ಕೆಲವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಅವರನ್ನ ಪ್ರತ್ಯೇಕವಾಗಿ ಕ್ವಾರಂಟೈನ್ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಬ್ರಿಟನ್ ಭೂತ ತೆಲುಗು ರಾಜ್ಯಗಳಿಗೂ ಲಗ್ಗೆ ಇಟ್ಟಿದ್ದು ಆತಂಕ ಹೆಚ್ಚು ಮಾಡಿದೆ. ಬ್ರಿಟನ್ನಿಂದ ತೆಲಂಗಾಣ ಮತ್ತು ಆಂಧ್ರಪ್ರದೇಶಕ್ಕೆ ಬಂದವರಲ್ಲಿ 3 ಕೊರೋನಾ ಪಾಸಿಟಿವ್ ಬಂದಿದೆ. ಬ್ರಿಟನ್ನಿಂದ ಬಂದವರಲ್ಲಿ ಇನ್ನು 20 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಇವರ ವರದಿ ಇನ್ನೂ ಬರಬೇಕಿದೆ. ಕೊರೋನಾ ಸೋಂಕಿಗೆ ಲಸಿಕೆ ತಯಾರಿಸುವವರಲ್ಲಿ ಭಾರತವು ಮುಂದಿದ್ದು, ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ನ ಕೋವಿಶೀಲ್ಡ್ ವ್ಯಾಕ್ಸಿನ್ ಭಾರತೀಯರ ಪಾಲಿಗೆ ಹೆಚ್ಚಾಗಿ ಲಭ್ಯವಾಗಲಿದೆಯಂತೆ. ಸುಮಾರು 40 ರಿಂದ 50 ಮಿಲಿಯನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ದೇಶವಾಸಿಗಳಿಗೆ ಲಭ್ಯವಾಗಲಿದೆ ಅಂತ ಅಂದಾಜಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅನುಮತಿ ಸಿಕ್ಕ ಬಳಿಕ ಲಸಿಕೆಯನ್ನು ನೀಡಲಾಗುತ್ತೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಸೋಂಕು ದೇಶದಲ್ಲಿ ಶರವೇಗದಲ್ಲಿ ಏರಿಕೆಯಾಗ್ತಿತ್ತು. ಆದರೆ ಕಳೆದ ವಾರ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೊರೋನಾ ಸೋಂಕು ಇಳಿಕೆ ಕಂಡಿದೆ. ಕಳೆದ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಹೊಸ ಕೇಸಸ್ಗಳು ಪತ್ತೆಯಾಗಿಲ್ಲ. ಕೊರೋನಾ ರೂಪಾಂತರದ ಮಧ್ಯೆ ಜನ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳೋದನ್ನ ಕಡಿಮೆ ಮಾಡಿದ್ರು, ಇಲ್ಲ ವೈರಸ್ ನಿಜಕ್ಕೂ ಹೊರಟಿಲ್ವೋ ಅನ್ನೋದು ಇನ್ನೂ ನಿಗೂಢವಾಗಿದೆ. ಕೊರೋನಾದಿಂದ ದೇಶದ ಆರ್ಥಿಕತೆ ಕುಸಿದ ಪರಿಣಾಮ ಅಮೆರಿಕದ ಪ್ರತಿ ಕುಟುಂಬಕ್ಕೂ $2,000 ನೆರವು ನೀಡುವ ಮಸೂದೆಗೆ ಅಮೆರಿಕ ಕಾಂಗ್ರೆಸ್ನ ಜನಪ್ರತಿನಿಧಿಗಳ ಸಭೆ ಒಪ್ಪಿಗೆ ನೀಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇಡಿಕೆಯಂತೆ ನೆರವನ್ನ ಹೆಚ್ಚಿಸುವ ಪರಿಷ್ಕೃತ ಮಸೂದೆಯನ್ನು ಡೆಮೊಕ್ರಾಟಿಕ್ ಪಕ್ಷ ಬಹುತೇಕ ಹೊಂದಿರುವ ಜನಪ್ರತಿನಿಧಿಗಳ ಸಭೆಯಲ್ಲಿ ಒಪ್ಪಿಗೆ ಸಿಗಿದೆ. ಆದರೆ ರಿಪಬ್ಲಿಕ್ ಪಕ್ಷ ಬಹುಮತ ಹೊಂದಿರುವ ಸೆನೆಟ್ನಲ್ಲಿ ಚರ್ಚೆಯಾಗಿ ಇನ್ನೂ ಅಂಗೀಕಾರವಾಗಬೇಕಿದೆ. ಅಮೆರಿಕದಲ್ಲಿ ಕೊರೋನಾದಿಂದ ಐಸಿಯುಗೆ ದಾಖಲಾಗ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಅಂತ ಅಮೆರಿಕದ ಆರೋಗ್ಯ ಇಲಾಖೆ ತಿಳಿಸಿದೆ. ಸೆಪ್ಟೆಂಬರ್ನಲ್ಲಿ 16% ಪ್ರಮಾಣ ಡಿಸೆಂಬರ್ 3ನೇ ವಾರದ ಅಂತ್ಯಕ್ಕೆ 40% ಅಂತ ಅಂಕಿಅಂಶಗಳು ತಿಳಿಸಿವೆ. ಆದರೆ 100 ಜನರಿಗೆ ಕೋವಿಡ್ ಸೋಂಕಿದ್ರೆ ಅವರಲ್ಲಿ 40 ಜನರು ಐಸಿಯುಗೆ ದಾಖಲಾಗ್ತಿದ್ದಾರೆ ಅಂತ ಅಂಕಿಅಂಶಗಳು ತಿಳಿಸಿವೆ. ಬ್ರಿಟನ್ನಲ್ಲಿ ಕಾಣಿಸಿಕೊಂಡ ರೂಪಾಂತರ ಕೊರೋನಾ ನಿಧಾನವಾಗಿ ಇತರ ದೇಶಗಳಿಗೂ ಹಬ್ತಾ ಇದೆ. ಕೆನಡಾದಲ್ಲಿ ಹೊಸ ರೂಪಾಂತರದ 2 ಕೊರೋನಾ ಸೋಂಕು ಪ್ರಕರಣ ದಾಖಲಾಗಿದೆ. 2 ಪ್ರಕರಣಗಳು ಕೆನಡಾದಲ್ಲಿ ದೃಢಪಟ್ಟಿದೆ ಅಂತ ಒಂಟಾರಿಯೋ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.